ಸ್ನೇಹಿತರು ಈಗಾಗಲೇ ಮಾತಾಡಿದ್ರು, ಇದು ನಮ್ಮ ಅವಸ್ಥೆ, ದುರವಸ್ಥೆ. ಈ ದೇಶದಲ್ಲಿ ನಾವು ಸ್ವತಂತ್ರರು, ನಮಗೂ ಸ್ವಾತಂತ್ರ್ಯ ಬಂದಿದೆ. ಆದರೆ ಒಂದು ಭಾವಚಿತ್ರ ಅಥವಾ ಒಂದು ಟ್ಯಾಚ್ ಇಡೋದಕ್ಕೆ ಭಯ ಪಟ್ಟುಕೊಂಡು ಮಾಡಬೇಕಂತ ಪರಿಸ್ಥಿತಿ ಇನ್ನೂ ಎಲ್ಲಿದ್ದಾರೆ ನಮ್ಮ ಜನರು? ಯಾವ ರೀತಿ ಇದೆ? ಕಾನೂನನ್ನೇ ಇವತ್ತು ನಾವು ಮಾತಾಡಬೇಕಾದ್ರೆ ಕಾನೂನು ಬೇಕು, ನಾವು ನಡ್ಕೋಬೇಕಾದ್ರೆ ಕಾನೂನು ಬೇಕು, ಒಂದು ಗಾಡಿ ಓಡಿಸ್ಬೇಕಾದ್ರೆ ಕಾನೂನು ಬೇಕು. ಆದರೆ ಆ ವ್ಯಕ್ತಿಯ ಟ್ಯಾಚು ಅಥವಾ ಭಾವಚಿತ್ರ ಇಡೋದಕ್ಕೆ ಭಯ ಪಡಬೇಕು. ಇದು ನಮ್ಮ ದೇಶದ ಸ್ಥಿತಿ ಅಥವಾ ದುರಂತ. సరుకాయరా సామాజిక న్యాయము అంగడి బొమ్మాయరా అంబేద్కర్ రూపము సంతల సరుకాయరా సామాజిక న్యాయము అంగడి బొమ్మాయరా అంబేద్కర్ రూపము ఆశయమన నినాదం స్వార్థాలకి ఉద్యమం ఇతని జాతని చెప్పి ఇతను కోసిన సంతల సరుకాయరా సామాజిక న్యాయము అంగడి బొమ్మాయరా అంబేద్కర్ రూపము. ಇವತ್ತು ನಮ್ಮ ಕಾಮದೇನಹಳ್ಳಿ ಪಂಚಾಯತ್ಗೆ ಸೇರಿದ ಕೊತ್ತೂರು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಯನ್ನು ಯಾರೋ ನಮ್ಮ ಸ್ನೇಹಿತರುಗಳು ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಒಂದು ಪುತ್ಥಳಿಯನ್ನು ಇಲ್ಲಿ ಇಟ್ಟಿದ್ದಾರೆ. ನಮಗೆ ಈ ವಿಚಾರ ಬೆಳಗ್ಗೆ ಒಂದು 7-8 ಗಂಟೆಗೆ ಗೊತ್ತಾಯಿತು. ಹಾಗಾಗಿ ನಾವು ದಲಿತ ಸಂಘಟನೆಗಳ ಮುಖಂಡಗಳಾದ ನಾವು ಈ ಸ್ಥಳಕ್ಕೆ ಬಂದು ನೋಡಿದಾಗ ಒಂದು ಒಳ್ಳೆ ಪುತ್ಥಳಿಯನ್ನು ಇಲ್ಲಿ ಇಟ್ಟಿರ್ತಾರೆ. ಆ ಮಹಾನ್ ಭಾವನಿಗೆ ನಮ್ಮ ಸಂಘಟನೆಗಳ ಎಲ್ಲ ಸಂಘಟನೆಗಳ ಪರವಾಗಿ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ, ಈ ಪುತ್ಥಳಿ ಸರ್ಕಾರ ಏನೋ ನಾವು ಏನಾದರೂ ಅರ್ಜಿಗಳು ಹಾಕಿದರೆ ನ್ಯಾಯವಾಗಿ 1 ತಿಂಗಳು 2 ತಿಂಗಳದೊಳಗೆ ಅನುಮತಿಯನ್ನು ಕೊಟ್ಟರೆ ಈ ಥರ ಗ್ರಾಮಸ್ಥರು ಮಾಡ್ತಾ ಇಲ್ಲ. ಗ್ರಾಮಸ್ಥರು ಯಾರು ಇಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ. ಇಲ್ಲಿ ಈ ಥರ ಇಲ್ಲಿಗೆ ರಾತ್ರಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತಾ ಇಲ್ಲ. ಆದರೆ ಈ ಸರ್ಕಾರಗಳು ಒಂದು ಪುತ್ಥಳಿಗಳನ್ನು ಇಡಬೇಕಾದ್ರೆ, ಅದರ ವಿಶೇಷವಾಗಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡಬೇಕಾದ್ರೆ ಹಲವಾರು ಕಾನೂನುಗಳನ್ನು ಕಂಡೀಷನ್ಗಳನ್ನು ಹಾಕ್ತಕ್ಕಂಥ ಒಂದು ಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ. ಯಾವುದೇ ಒಂದು ಬೇರೆ ನಾಯಕರುಗಳು, ಬೇರೆ ಲೀಡರ್ಗಳು, ಬೇರೆ ದೇವಸ್ಥಾನಗಳು ಕಟ್ಟಕ್ಕೆ ಯಾವುದೇ ಅಡಚಣೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇಲ್ಲ. ಆದರೆ ಬಾಬಾ ಸಾಹೇಬರು ಪುತ್ಥಳಿಯನ್ನು ಆಗಲಿ ಒಂದು ಬೋರ್ಡನ್ನು ಆಗಲಿ ಇಡಬೇಕಾಗಿದ್ರೆ ಅದಕ್ಕೆ ಇಲ್ಲ ಸಲ್ಲದ ಕಾನೂನುಗಳನ್ನು ಹೇಳಿ ನಮ್ಮ ದಲಿತ ಬಂಧುಗಳನ್ನು ಬೆದರಿಸ್ತಕ್ಕಂಥ ಒಂದು ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಮಾಡ್ತಕ್ಕಂಥ ಒಂದು ಸ್ಥಿತಿ ಇರೋದ್ರಿಂದ ಈ ಥರ ರಾತ್ರಿ ಪುತ್ಥಳಿಗಳನ್ನು ಇಡ್ತಕ್ಕಂಥ ಒಂದು ಸ್ಥಿತಿ ಬಂದಿದೆ. ಯಾರೋ ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಕ್ಕಂಥ ಜೊತೆಯಲ್ಲಿ ಇಲ್ಲಿ ಇರ್ತಕ್ಕಂಥ ನಮ್ಮ ಕಾಮದೇನಹಳ್ಳಿ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮೆಂಬರ್ಗಳು ಅವ್ರ ಹತ್ರ ಒಂದು ಮನವಿ, ದಯವಿಟ್ಟು ಈ ಪುತ್ಥಳಿ ಇಟ್ಟಿದ್ದಾರೆ, ಅದನ್ನು ಯಾವುದೇ ಕಾರಣಕ್ಕೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ದಯವಿಟ್ಟು ಇದು ಯಾರಿಗೆ ತೊಂದರೆ ಇಲ್ಲ. ಇದು ರೋಡ್ಗೆ ದೂರ ಇದೆ, ಟ್ರಾಫಿಕ್ ಡಿಸ್ಟರ್ಬ್ ಇಲ್ಲ, ಊರಿನವ್ರನ್ನ ಅಬ್ಜೆಕ್ಷನ್ ಇಲ್ಲ. ಯಾರೋ ಒಬ್ರು ಕೆಲವರು ಇಂಟ್ರೆಸ್ಟಿಂದ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡಬೇಕನ್ನೋ ಒಂದು ಆಸೆಯಿಂದ ಇಟ್ಟಿದ್ದಾರೆ. ಇದಕ್ಕೆ ಏನು ಬಂದೋಬಸ್ತ್ ಮಾಡಬೇಕು ಆ ಕೆಲಸಗಳನ್ನು ನಮ್ಮ ಪಂಚಾಯತ್ ಅಧಿಕಾರಿಗಳು, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಗಳೆಲ್ಲ ದಯಮಾಡಿ ಮಾಡ್ಬೇಕಂತೇಳಿ ನಮ್ಮ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಮನವಿ ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೆ ಈ ಪುತ್ಥಳಿಯನ್ನು ಇಲ್ಲಿಂದ ತೆಗಿಲೇಬಾರ್ದು. ತೆಗೆದ್ರೆ ಅದ್ರ ಕತೆ ಬೇರೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಬಾಬಾ ಸಾಹೇಬರು ಇಡೀ ದೇಶಕ್ಕೆ ಸ್ವಂತ, ಏನು ದಲಿತರಿಗೆ ಮಾತ್ರ ಸೀಮಿತವಾದವರಲ್ಲ. ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ಪ್ರಜೆಗೂ, ಪ್ರಾಣಿಗಳು ಕೂಡ ಅವರು ಸ್ವಂತವಾದವರು. ಈ ದೇಶದಲ್ಲಿ ಇರ್ತಕ್ಕಂಥ ಒಂದೊಂದು ಜೀವರಾಶಿಗೂ ಅವರನ್ನ ಕೊಂಡಾಡುವ, ಅವರನ್ನ ಗೌರವಿಸುವ ಹಕ್ಕಿದೆ. ಅದೇ ರೀತಿಯಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಅವರನ್ನ ಗೌರವಿಸುವ ರೀತಿಯಲ್ಲಿ ಯಾರೋ ಮಾಡಿದ್ದಾರೆ.
ಅವ್ರಿಗೆ ನಮ್ಮ ಧನ್ಯವಾದಗಳನ್ನ ಹೇಳ್ತಾ ಪಂಚಾಯತ್ನವರು ಇದಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರೂ ಜೈ ಭೀಮ್ ಬಂಧುಗಳೇ, ಇವತ್ತೇನು ಘಟ್ಕಾಮದೇನಹಳ್ಳಿ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಕೊತ್ತೂರು ಗ್ರಾಮದ ಮುಖ್ಯ ರಸ್ತೆ ಪಕ್ಕದಲ್ಲಿ ಏನು ಸರ್ಕಾರಿ ಒಂದು ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ರಾತ್ರೋರಾತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಅವರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸಂವಿಧಾನದಿಂದ ಬದುಕನ್ನ ಕಟ್ಕೊಂಡಿರುವಂತಹ ಏನು ಸಮಾನ ಮನಸ್ಕರು ಇರ್ಬೋದು, ರಾತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಅದು ನಮಗೆ ಬೆಳಿಗ್ಗೆ ವಿಚಾರ ತಿಳಿದ ಮೇಲೆ ನಾವು ಸ್ಥಳಕ್ಕೆ ಬಂದು ನೋಡಿದ್ದೇವೆ. ಇಲ್ಲಿ ನಿರ್ಮಾಣ ಮಾಡಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಸಾರ್ವಜನಿಕ ಯಾವುದೇ ತೊಂದರೆಗಳಿಗೆ ಕೂಡ ಯಾವುದೇ ಅಡಚಣೆಗಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಇದಕ್ಕೆ ಪೊಲೀಸ್ ಇಲಾಖೆಯವರು ಒಂದು ಸೂಕ್ತ ಬಂದೋಬಸ್ತನ್ನ ಕೊಟ್ಟು ರಕ್ಷಣೆಯನ್ನ ಮಾಡಬೇಕಂತ ಮನವಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಒಂದು ಏನು ಅಧ್ಯಕ್ಷರು ಇರ್ಬೋದು ಅಥವಾ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಇದನ್ನ ಇನ್ನಷ್ಟು ಅಭಿವೃದ್ಧಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳನ್ನ ತತ್ವ ಸಿದ್ಧಾಂತಗಳನ್ನ ಜನರಿಗೆ ಸಾರುವಂತ ಕೆಲಸ ಮಾಡಬೇಕು ಅಂತ ನಾನು ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಈ ದೇಶದಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ, ಈ ದೇಶಕ್ಕೆ ಕಾನೂನನ್ನು ಕೊಟ್ಟಂತ, ಈ ದೇಶಕ್ಕೆ ಸಮಾನತೆಯನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಭಯ ಪಡ್ತಾ ಏನು ರಾತ್ರಿ ಹೊತ್ತು ನಿಗೂಢವಾಗಿ ಇಡುವಂತ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂದ್ರೆ ನಿಜವಾಗ್ಲೂ ಕೂಡ ಇದು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡ್ತಾ ಇರೋಂಥ ಅವಮಾನ. ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆನ ಇಡಬೇಕಂತಂದ್ರೆ ಧೈರ್ಯವಾಗಿ ಸ್ವತಂತ್ರವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲರ ಮುಂದೆ ಕೂಡ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡುವಂತ ಒಂದು ದಿನಗಳು ಸೃಷ್ಟಿ ಆಗ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿಗೂ ಕೂಡ ಸ್ವತಂತ್ರ ಬಂದು 77-78 ವರ್ಷಗಳಾದ್ರೂ ಕೂಡ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆನ ಇಡೋದಕ್ಕೆ ಇಷ್ಟೊಂದು ಭಯ ಪಡ್ತಾ ರಾತ್ರಿ ಸಮಯದಲ್ಲಿ ಇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಇದು ಸರ್ಕಾರಕ್ಕೆ ಅವಮಾನವಾದಂತ ಒಂದು ವಿಚಾರ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗದೇ ಇರೋ ತರ ಎಲ್ಲ ಸರ್ಕಾರಗಳು, ಪೊಲೀಸ್ ಇಲಾಖೆಯವರು ಒಂದು ಕಾನೂನನ್ನ ರೂಪಿಸಬೇಕು. ಭಯ ಪಡುವಂತ ಸಂದರ್ಭಗಳು ಯಾವುದೇ ಬಂದರೂ ಕೂಡ ಅವರಿಗೆ ಒಂದು ರಕ್ಷಣೆ ಕೊಡುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆನ ಇಟ್ಟಂತಹ ಅಭಿಮಾನಿಗಳಿಗೆ, ಅವರ ಅನುಯಾಯಿಗಳಿಗೆ, ಯಾರೇ ಇಟ್ಟಿದ್ರು ಕೂಡ ಅವರಿಗೆ ನಮ್ಮ ಪರವಾಗಿ ಹೃತ್ಪೂರ್ವಕವಾದಂತಹ ಭೀಮ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತಾ, ಬಂಧುಗಳೇ, ಸ್ನೇಹಿತರು ಈಗಾಗಲೇ ಮಾತಾಡಿದ್ರು. ಇದು ನಮ್ಮ ಅವಸ್ಥೆ, ದುರವಸ್ಥೆ. ಈ ದೇಶದಲ್ಲಿ ನಾವು ಸ್ವತಂತ್ರರು, ನಮಗೂ ಸ್ವಾತಂತ್ರ್ಯ ಬಂದಿದೆ. ಆದರೆ ಒಂದು ಭಾವಚಿತ್ರ ಅಥವಾ ಒಂದು ಟ್ಯಾಚ್ ಇಡೋದಕ್ಕೆ ಭಯ ಪಟ್ಟುಕೊಂಡು ಮಾಡಬೇಕಂತ ಪರಿಸ್ಥಿತಿ ಇನ್ನೂ ಎಲ್ಲಿದ್ದಾರೆ ನಮ್ಮ ಜನರು? ಯಾವ ರೀತಿ ಇದೆ? ಕಾನೂನನ್ನೇ ಇವತ್ತು ನಾವು ಮಾತಾಡ್ಬೇಕಾದ್ರೆ ಕಾನೂನು ಬೇಕು, ನಾವು ನಡ್ಕೋಬೇಕಾದ್ರೆ ಕಾನೂನು ಬೇಕು, ಒಂದು ಗಾಡಿ ಓಡಿಸ್ಬೇಕಾದ್ರೆ ಕಾನೂನು ಬೇಕು. ಆದ್ರೆ ಆ ವ್ಯಕ್ತಿಯ ಟ್ಯಾಚು ಅಥವಾ ಭಾವಚಿತ್ರ ಇಡೋದಕ್ಕೆ ಭಯ ಪಡಬೇಕು. ಇದು ನಮ್ಮ ದೇಶದ ಸ್ಥಿತಿ ಅಥವಾ ದುರಂತ. ಆದ್ರಿಂದ ನಾವು ಅರ್ಥ ಮಾಡ್ಕೋಬೇಕು ಇಷ್ಟೇ, ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ರು ಕೈ ಜೋಡಿಸ್ಬೇಕು. ಇದನ್ನ ಯಾರು ವಿರೋಧ ಮಾಡ್ತಾರೆ ಅವರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ಅವರ ಬುಕ್ಗಳನ್ನ ಓದ್ಕೊಂಡು ಅವರ ಇತಿಹಾಸವನ್ನ ತಿಳ್ಕೊಂಡು, ಅಥವಾ ಅವ್ರು ತಿಳಿದಿಲ್ಲ ಇತಿಹಾಸ ಅಂದ್ರೆ ನಮ್ಮ ಹತ್ರ ಬಂದ್ರೆ ನಾವ್ ಹೇಳ್ಕೊಡ್ತೀವಿ ಏನು ಅಂತ. ಆದ್ರಿಂದ ಇವರನ್ನ ವಿರೋಧ ಮಾಡೋರು ಅರ್ಥ ಮಾಡ್ಕೊಳ್ಳಿ, ಎಚ್ಚೆತ್ಕೊಳ್ಳಿ, ಇಲ್ಲಾಂದ್ರೆ ಪರಿಣಾಮಗಳು ಬೇರೆ ಇರುತ್ತೆ. ಇದು ದಲಿತ ಸೈನ್ಯ, ಭೀಮ ಸೈನ್ಯ, ನಾವು ಬಿಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ, ಜೈ ಭೀಮ್ ಬಂಧುಗಳೇ, ಜೈ ಭಾರತ್.